ಇದೀಗ ನ್ಯೂಸ್ 50ಯಲ್ಲಿ ಪ್ರಮುಖ 50 ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದ ಬಲೂನ್ ಮಾರಾಟಗಾರ ಸಲೀಂ ಅರಮನೆಗೆ ಒಳಗಡೆ ಫೋಟೋ ತೆಗೆಸಿಕೊಂಡಿದ್ದ. ವಾಟ್ಸ್ಆಪ್ನಲ್ಲಿ ಡಿಪಿ ಹಾಕೊಂಡಿದ್ದ. ಬಲೂನ್ ಮಾರಾಟ ಮಾಡಲು 15 ದಿನಗಳ ಹಿಂದೆಯಷ್ಟೇ ಸಲೀಂ ಮೈಸೂರಿಗೆ ಬಂದಿದ್ದ. ಅರಮನೆ ಒಳಗೂ ಹೋಗಿರೋದು ಫೋಟೋದಿಂದ ಸ್ಪಷ್ಟವಾಗಿದೆ. ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಗಾಯಗೊಂಡಿರುವ ಮಂಜುಳಾ ಎಂಬುವವರ ಸ್ಥಿತಿ ಗಂಭೀರವಾಗಿದೆ. ಕೆಆರ್ ಆಸ್ಪತ್ರೆಯ ಐಸಿಯುನಲ್ಲಿ ಮಂಜುಳಾ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಂಜುಳಾ ಸ್ಥಿತಿ ಕಂಡು ಸಹೋದರ ಕಣ್ಣೀರು ಹಾಕಿದ್ದಾರೆ. ಅವರ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಬಿಪಿ ಲೋ ಇದೆ, ಏನು ಹೇಳೋಕ್ಕಾಗಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಅಂತ ಟಿವಿ9ಗೆ ತಿಳಿಸಿದ್ದಾರೆ. ಮೈಸೂರು ಅರಮನೆ ಮುಂದೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ಕೊಟ್ರೇಶ್ ಅನ್ನೋರು ಕೂಡ ಗಾಯಗೊಂಡಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಕೊಟ್ರೇಶ್ ಟಿವಿ9 ಜೊತೆ ಮಾತನಾಡಿದ್ದಾರೆ. ಅರಮನೆ ನೋಡೋದಕ್ಕೆ ಅಂತ ಕುಟುಂಬ ಸಮೇತ ಬಂದಿದ್ದೆ. ಮಕ್ಕಳು ಬಲೂನ್ ಬೇಕು ಅಂತ ಕೇಳಿದ್ರು. ಬಲೂನ್ ಕರೆಸಿ 10 ಅಡಿ ದೂರ ಹೋಗಿದ್ದೆ ಅಷ್ಟೇ. ದಿಢೀರಂತ ಸ್ಫೋಟ ಆಯಿತು, ನಾನು ಕೆಳಗೆ ಬಿದ್ದೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸ್ಟಾಫ್ ನರ್ಸ್ ಒಬ್ಬರನ್ನ ಕತ್ತು ಕೊಯ್ದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಜಯದೇವ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಮಮತಾ ಅವರನ್ನ ಹತ್ಯೆ ಮಾಡಲಾಗಿದೆ. ಕೊಲೆಯಾದ ಮಮತಾ ಹಾಗೂ ಸುಧಾಕರ್ ಎಂಬಾತ ಪರಸ್ಪರ ಪ್ರೀತಿಸ್ತಾ ಇದ್ರು. ವಯಸ್ಸಿನಲ್ಲಿ ಮಮತಾಳಿಗಿಂತ ಸುಧಾಕರ್ ಚಿಕ್ಕವನಾಗಿದ್ದ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಸ್ನೇಹಿತೆ ಜೊತೆ ವಾಸವಿದ್ದ ಮಮತಾ ಅವರನ್ನ ಡಿಸೆಂಬರ್ 24ರಂದು ಸುಧಾಕರ್ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಸ್ಟಾಫ್ ನರ್ಸ್ ಕೊಲೆ ಮಾಡಿದ ಬಳಿಕ ಆರೋಪಿ ಸುಧಾಕರ್ ಪೊಲೀಸರ ಜೊತೆಯೇ ಓಡಾಡಿಕೊಂಡಿದ್ದ. ಮೃತದೇಹ ಶಿಫ್ಟ್ ಆಗೋವರೆಗೂ ಮನೆ ಬಳಿನೇ ಇದ್ದ. ಆಸ್ಪತ್ರೆ ಸಿಬ್ಬಂದಿ ಜೊತೆ ಆರೋಪಿ ಸುಧಾಕರ್ ಕೂಡ ಬಂದಿದ್ದ. ಮಮತಾ ಸಿಡಿಆರ್ ಪರಿಶೀಲಿಸಿದಾಗ ಸುಧಾಕರ್ ಕೃತ್ಯ ಬಯಲಾಗಿದ್ದು, ಇವತ್ತು ಬೆಳಗ್ಗೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕಲ್ಲು ಗಣಿಗಾರಿಕೆ ವೇಳೆ ಟಿಪ್ಪರ್ ಪ್ರಪಾತಕ್ಕೆ ಬಿದ್ದು ಚಾಲಕ ಮೃತಪಟ್ಟಿದ್ದಾರೆ. ಜಟ್ಕಾ ಗೇಟ್ ಬಳಿ ಘಟನೆಯಾಗಿದೆ. ಕ್ವಾರಿಯಲ್ಲಿ ತುಂಬಿರುವ ನೀರಿನಲ್ಲಿ ಟಿಪ್ಪರ್ ಮುಳುಗಿ ಚಾಲಕ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ. ರವಿ ಮತ್ತು ಕಾಂತ ಎಂಬುವರಿಗೆ ಸೇರಿದ ಕ್ವಾರೆ ಇದು. ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಲ್ಲಿ ಮಹಿಳಾ ಸಹೋದ್ಯೋಗಿಗಳ ಖಾಸಗಿ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ನಾಗರಬಾವಿ ಖಾಸಗಿ ಆಸ್ಪತ್ರೆ ನೌಕರ ಸುವೇಂದು ಮೊಹಂತ ಎಂಬಾತನನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ಮಂಗಳೂರು ಹೊರವಲಯದಲ್ಲಿ ಮಹಿಳೆ ಮಾಂಗಲ್ಯ ಸರ ಕಿತ್ತು ಕಳ್ಳ ಪರಾರಿಯಾಗಿದ್ದಾರೆ. ಕೊಪ್ಪಲಕಾಡು ಕ್ರಾಸ್ ಬಳಿ ರತ್ನಾವತಿ ಎನ್ನುವವರು ಅಂಗಡಿಯಿಂದ ಮನೆ ಕಡೆಗೆ ಹೋಗ್ತಾ ಇದ್ರು. ಕಳ್ಳ ಈ ಸಂದರ್ಭದಲ್ಲಿ ಕೈಚಳಕ ತೋರಿದ್ದಾನೆ. ಸ್ಥಳೀಯರು ಬೆನ್ನಟ್ಟಿದ್ರು. ಮನೆಯೊಂದರ ಗೇಟ್ ಹಾರಿ ದುಷ್ಕರ್ಮಿ ಪರಾರಿಯಾಗಿದ್ದಾರೆ. ಕಳ್ಳ ಓಡಿ ಹೋಗ್ತಾ ಇರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಟ್ಟೆ ಬದಲಿಸಿ ಆರೋಪಿ ಎಸ್ಕೇಪ್ ಆಗಿರೋ ಶಂಕೆ ವ್ಯಕ್ತವಾಗಿದೆ. ಉಡುಪಿಯಲ್ಲಿ ಖತರ್ನಾಕ್ ಕಳ್ಳಿಯರು ವೃದ್ಧಿಯ ಸರ ಎಗರಿಸಿದ್ದಾರೆ. ವೃದ್ಧೆ ಗಮನ ಬೇರೆಡೆ ಸೆಳೆದು 2 ಲಕ್ಷ ಮೌಲ್ಯದ ಚಿನ್ನದ ಸರ ಕದ್ದೊಯ್ದಿದ್ದಾರೆ. 3 ಕಳ್ಳಿಯರ ಕಳ್ಳಾಟ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಪು ತಾಲೂಕಿನ ಹೆಜಮಾಡಿ ಗರಡಿಯಲ್ಲಿ ಕಳ್ಳತನ ಮಾಡಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಕೋಟಾ ನೋಟು ಗ್ಯಾಂಗ್ ಬಲೆಗೆ ಬಿದ್ದಿದೆ. ಬಂಧಿತರಿಂದ 500 ರೂಪಾಯಿ ಬೆಲೆ ಬಾಳುವ 40 ನೋಟುಗಳು, 1 ಆಟೋ ವಶಕ್ಕೆ ಪಡೆಯಲಾಗಿದೆ. ಅರಸೀಕೆರೆ ದಂಡೆ ದುರ್ಗಮ್ಮನ ಜಾತ್ರೆಯಲ್ಲಿ ಕೋಟಾ ನೋಟು ಚಲಾವಣೆ ಮಾಡ್ತಾ ಇದ್ದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ ಪರಪ್ಪನಗ್ರಹಾರ ಜೈಲಿನಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಡೆವಿಲ್ ಚಿತ್ರ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿಯಾಗದ ಹಿನ್ನೆಲೆ ಮೌನಕ್ಕೆ ಶರಣಾಗಿದ್ದಾರೆ. ಇದೀಗ ಎಲ್ಲಾ ಕೈದಿಗಳ ಜೊತೆಯಲ್ಲೇ ದರ್ಶನ್ ಊಟ ಮಾಡ್ತಿದ್ದಾರೆ. ಡೆವಿಲ್ ಚಿತ್ರ ಬಿಡುಗಡೆಗೂ ಮುನ್ನ ರೌದ್ರಾವತಾರ ತಾಳಿದ ದರ್ಶನ್ ಸಹ ಕೈದಿಗಳಿಗೆ ಆವಾಜ್ ಆಗ್ತಾ ಇದ್ರು. ಯಾರಿಗೂ ಕೇರ್ ಮಾಡದೆ ದೌಲತ್ ತೋರಿಸ್ತಾ ಇದ್ರು. ಆದರೆ ಡೆವಿಲ್ ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ಯಶಸ್ವಿಯಾಗದ ಹಿನ್ನೆಲೆ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಾಮೆಂಟ್ ಮಾಡಿದ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಕಿಡಿಗೇಡಿಗಳ ಹುಡುಕಾಟಕ್ಕೆ 3 ತಂಡಗಳ ರಚನೆಯಾಗಿದೆ. ಇವತ್ತು ಮೆಟಾದಿಂದ ಅಕೌಂಟ್ ಡೀಟೇಲ್ಸ್ ಬರುವ ಸಾಧ್ಯತೆ ಇದೆ. ನಟ ದರ್ಶನ್ ವಿಜಯಲಕ್ಷ್ಮಿ ದಂಪತಿಯ ಮತ್ತೊಂದು ರೀಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಡೆವಿಲ್ ಫಿಲ್ಮ್ ಚಿತ್ರೀಕರಣದ ವೇಳೆ ಈ ರೀಲ್ಸ್ ಸೆರೆ ಹಿಡಿಯಲಾಯಿತು. ಏನೋ ಒಂಥರ ಚಂದ ಸಾಂಗ್ ಶೂಟ್ ಮಾಡುವಾಗ ತೆಗೆದಿರುವಂತಹ ವಿಡಿಯೋ ಇದು. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನಿಸಲಾಗಿದೆ. ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಅಂಬೇಡ್ಕರ್ ಚಿತ್ರಕ್ಕೆ ಸಗಣಿ ಬಳಿದಿದ್ದಾರೆ. ಧರಣಿ ನಡೆಸಿದ ದಲಿತ ಮುಖಂಡರು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮಡಿಕೇರಿಯ ಮರಗೋಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕಳೆದ 20 ವರ್ಷಗಳಿಂದ ರಸ್ತೆ ಡಾಂಬರೀಕರಣ ಆಗದಿಲ್ಲ ಅಂತ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಅಧಿಕಾರಿಗಳಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಪಾಲಿಕೆ ಆರ್ಥಿಕ ಸಂಕಷ್ಟದಲ್ಲಿದ್ದರೂ 80 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ 5 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಸ್ವಚ್ಛತೆ ಅಧ್ಯಯನಕ್ಕಾಗಿ 43 ಪಾಲಿಕೆ ಸದಸ್ಯರು 10 ಅಧಿಕಾರಿಗಳು ಪ್ರವಾಸ ಮಾಡಿದ್ದಾರೆ. ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ನೇತೃತ್ವದಲ್ಲಿ ದೇಶದ ಸ್ವಚ್ಛತಾ ನಗರಿ ಎನಿಸಿಕೊಂಡಿರುವ ಇಂದೋರ್ಗೆ ಹೊರಟಿದ್ದಾರೆ. ನಿನ್ನೆ ಗೋವಾ ಮೂಲಕ ಮಧ್ಯಪ್ರದೇಶದ ಇಂದೋರ್ಗೆ ಪ್ರಯಾಣ ಬೆಳೆಸಿದ್ದಾರೆ.
ಗದಗ ಜಿಲ್ಲೆಯ ಹಲವು ಕೋಳಿ ಫಾರ್ಮ್ಗಳು ನಿಯಮಗಳನ್ನು ಗಾಳಿಗೆ ತೂರಿರುವುದು ಬಯಲಾಗಿದೆ. ಗಜೇಂದ್ರಗಡದ ಕೋಳಿ ಫಾರ್ಮ್ನಲ್ಲಿ ಗಲೀಜು ಮಿಶ್ರಿತ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ ಎನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಮತ್ತಿಕೆರೆ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿನೊಳಗೆ ಚಿರತೆ ಬಂದಿಯಾಗಿದೆ. ಕಳೆದ 3 ವರ್ಷಗಳಿಂದ ಚಿರತೆ ಹಾವಳಿಯಿಂದ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ರು. ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿಯೂ ಚಿರತೆ ಸೆರೆ ಹಿಡಿಯಲಾಗಿದೆ. ಸಿಂಗೋನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಚಿರತೆ ಜನರಲ್ಲಿ ಆತಂಕ ಹುಟ್ಟಿಸಿತ್ತು. ಹೀಗಾಗಿ ಅರಣ್ಯ ಇಲಾಖೆ ಬೋನಿಟ್ಟಿತ್ತು. ಯಾದಗಿರಿ ಶಾಲಾ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆ ಬಗ್ಗೆ ಟಿವಿ9 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಳಪೆ ತೊಗರೆ ಬೇಳೆ ಪೂರೈಕೆ ಮಾಡ್ತಾ ಇದ್ದ ಏಜೆನ್ಸಿ ಮೇಲೆ ಕೇಸ್ ದಾಖಲಾಗಿದೆ. ಜೊತೆಗೆ ಟೆಂಡರ್ ಕೂಡ ಅಧಿಕಾರಿಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ನಿರ್ದೇಶನದಂತೆ ಕೇಸ್ ದಾಖಲಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ರಸ್ತೆ ಡಾಂಬರೀಕರಣದ ವೇಳೆ ಜಟಾಪಟಿಯಾಯಿತು. ಡಾಂಬರೀಕರಣ ಪೂಜೆ ವೇಳೆ ಕಾಂಗ್ರೆಸ್ ಎನ್ಡಿಎ ಸದಸ್ಯರ ನಡುವೆ ಗಲಾಟೆಯಾಗಿದ್ದು, ಡಾಂಬರೀಕರಣದ ಕ್ರೆಡಿಟ್ ವಿಚಾರದಲ್ಲಿ ಜಗಳ ಆಗಿದೆ. ಸಂಸದರನ್ನ ಕರೀದೇ ಪೂಜೆ ಮಾಡಲಾಯಿತು ಅಂತ ಎನ್ಡಿಎ ಸದಸ್ಯರು ರಸ್ತೆ ತಡೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸ್ತೆ ರಿಪೇರಿ ಕಳಪೆ ಕಾಮಗಾರಿ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಕೊಟ್ಟಿಗೆಹಾರ ಕಳಸಾ ಮಾರ್ಗದ ರಸ್ತೆಯ ಕಳಪೆ ಕಾಮಗಾರಿ ಕಂಡು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನೀರಿನಂತ ಡಾಂಬರ್ಗೆ ಜಲ್ಲಿ ಮಿಕ್ಸ್ ಮಾಡಿ ಹಾಕಲಾಗ್ತಾ ಇದೆ. ತೇಪೆ 4 ದಿನ ಬರಲ್ಲ, ಜಲ್ಲಿ ಕಿತ್ತು ಬಂದ್ರೆ ಮತ್ತೊಂದಿಷ್ಟು ಅನಾಹುತ ಆಗುತ್ತೆ ಅಂತ ಕಾಮಗಾರಿಗೆ ತಡೆಯೊಡ್ಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಸಖತ್ ಸ್ಟೆಪ್ ಹಾಕಿದ್ದಾರೆ. ಮಾಗಡಿ ಕೋಟೆ ಮೈದಾನದಲ್ಲಿ ನಡೆದಂತಹ ಕೆಂಪೇಗೌಡ ಉತ್ಸವ ಕಾರ್ಯಕ್ರಮದಲ್ಲಿ ಶಾಸಕರು ಯುವತಿಯರು ಮಕ್ಕಳ ಜೊತೆ ಡ್ಯಾನ್ಸ್ ಆಡಿದರು. ಗುಜರಾತ್ನ ಕಚ್ನಲ್ಲಿ ಭೂಕಂಪ ಆಗಿದೆ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 4.4ರಷ್ಟು ದಾಖಲಾಗಿದೆ. ಬೆಳಗಿನ ಜಾವ 4:15 ಸುಮಾರಿಗೆ ಭೂಮಿ ಕಂಪಿಸಿತು. ಸಾವು ನೋವು, ಆಸ್ತಿಪಾಸ್ತಿ ನಷ್ಟದ ಬಗ್ಗೆ ವರದಿಯಾಗಿಲ್ಲ. ಪಾಕಿಸ್ತಾನದಲ್ಲೂ ಭೂಕಂಪ ಆಗಿರುವುದು ವರದಿಯಾಗಿದೆ. ರಾಜಸ್ಥಾನದ ಜೈಪುರದಲ್ಲಿ ಕಲ್ಲು ತೂರಾಟ ನಡೆದಿದೆ. ಜಮ್ಮು ಪ್ರದೇಶದಲ್ಲಿರುವಂತಹ ವಿವಾದಿತ ಕಲಂದಾರಿ ಮಸೀದಿ ಬಳಿ ಕಲ್ಲು ತೂರಾಟ ನಡೆದಿದ್ದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ. ಮೈ ಕೊರೆಯುವ ಚಳಿಯಿಂದಾಗಿ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಉಷ್ಣಾಂಶ ಕೂಡ ಭಾರೀ ಕುಸಿತವಾಗಿದೆ. ಜನರು ಬೆಂಕಿ ಹಾಕಿ ದೇಹವನ್ನ ಬೆಚ್ಚಗೆ ಮಾಡಿಕೊಳ್ತಾ ಇದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ ಮದುವೆಗೆ ಒಪ್ಪದ ವಿವಾಹಿತ ಮಹಿಳೆ ಮೇಲೆ ಗುಂಡು ಹಾರಿಸಿರುವಂತಹ ಆರೋಪಿಯನ್ನ ಬಂಧಿಸಲಾಗಿದೆ. ಕ್ಲಬ್ ಒಂದರಲ್ಲಿ ಕೆಲಸ ಮಾಡುವ 25 ವರ್ಷದ ಮಹಿಳೆ ಮೇಲೆ ಉತ್ತರ ಪ್ರದೇಶ ಮೂಲದ ತುಷಾರ್ ಗುಂಡು ಹಾರಿಸಿದ್ದಾನೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಹೆಚ್ಚುತ್ತಿರುವಂತಹ ಹಿಂಸಾಚಾರವನ್ನ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಖಂಡಿಸಿದ್ದಾರೆ. ಅಕ್ರಮವಾಗಿ ಅಧಿಕಾರ ವಶಕ್ಕೆ ಪಡೆದಿರುವಂತಹ ಗುಂಪು ಈಗ ಅಲ್ಪಸಂಖ್ಯಾತರನ್ನ ಚಿತ್ರಹಿಂಸೆಗೆ ಒಳಪಡಿಸ್ತಾ ಇದೆ ಅಂತ ಟೀಕಿಸಿದ್ದಾರೆ. ಯುಎಸ್ ಸರ್ಕಾರ ಎಲ್ಲಾ ಧರ್ಮ ಮತ್ತು ಸಮುದಾಯಗಳ ಜನ ತಮ್ಮದೇ ಆದ ನಂಬಿಕೆಯನ್ನು ಆಚರಿಸುವ ಸ್ವಾತಂತ್ರ್ಯದ ಮೇಲೆ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಟೀಕಿಸಿದ್ದಾರೆ. ಕೆನಡಾದಲ್ಲಿ ಮತ್ತೋರ್ವ ಭಾರತೀಯನನ್ನ ಹತ್ಯೆಗೈಲಾಗಿದೆ. ಟೊರಂಟೊದಲ್ಲಿ 20 ವರ್ಷದ ವೈದ್ಯ ವಿದ್ಯಾರ್ಥಿ ಶಿವಾಂಕ್ ಅವಸ್ತಿ ಎಂಬಾತನನ್ನು ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿದ್ದಾರೆ. ವಿದ್ಯಾರ್ಥಿ ಹತ್ಯೆಯನ್ನ ಭಾರತೀಯ ಕಾನ್ಸುಲೇಟ್ ಜನರಲ್ ಖಂಡಿಸಿದೆ. ಕಳೆದ ವಾರವಷ್ಟೇ ಟೊರಂಟೊದಲ್ಲಿ 30 ವರ್ಷದ ಭಾರತೀಯ ಮಹಿಳೆ ಹಿಮಾಂಶಿ ಖುರಾನ ಹತ್ಯೆಗೊಳಗಾಗಿದ್ರು.